ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಭಾಳ ಭಾರಿಯಾಗಿ ಮತ್ತೊಂದು ವಿಶೇಷವಾದಂತಹ ರೆಸಿಪಿಯನ್ನು ನಿಮ್ಮ ಮುಂದೆ ತೊಗೊಂಬಂದೀವಿ. ಈ ಒಂದು ವಿಶೇಷವಾದ ರೆಸಿಪಿಯನ್ನು ನೀವು ದೇವರ ಪ್ರಸಾದಕ್ಕೂ ಮಾಡ್ಕೋಬೋದು, ಹಂಗೆ ಯಾವಾಗ ಬೇಕಾದಾಗ ಮಾಡ್ಕೋಬೋದು ರೀ. ಭಾಳ ಮಸ್ತಾಗಿರುವಂತಹ ಗೊಜ್ಜ ಅವಲಕ್ಕಿ ಅಥವಾ ಹುಳಿಗೆ ಅವಲಕ್ಕಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ಅತಿ ಸುಲಭವಾಗಿ ತೋರಿಸ್ತೀವಿ. ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವೇನು ತೊಗೊಂಡಿದ್ದೀವಪ್ಪ ಅಂತಂದ್ರೆ 1 ಕಪ್ ಅವಲಕ್ಕಿಯನ್ನು ತೊಗೊಂಡಿದ್ದೀವಿ. ಅವಲಕ್ಕಿ ಏನು ಮಾಡೋದು ರೀ, ನೆಕ್ಸ್ಟ್ ಅವನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಭಾಳ ಅಲ್ಲ, ಪೂರ್ತಿ ಪುಡಿ ಅಲ್ರಿ, ಸ್ವಲ್ಪ ಗರ್ರ ಅನ್ಸ್ಕೊಂಡ ದಮ್ಮಂಗೆ ಉಳಿಯೋ ಹಂಗೆ ನಾವು ತೊಗೊಂಡ ಬರುತ್ತೆ. ಮುಂದೆ ಏನು ಮಾಡಿದ್ರಿ, ಅದನ್ನು ಒಂದು ಬೌಲ್ದಾಗ ಹಾಕಿ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅವನ್ನ ಹಂಗೆ ಸ್ಟ್ರೈನ್ ಮಾಡಿ ಬಿಟ್ಬಿಡೋದು. ಪಟ್ನ ಒಂದು ಈಟ್ ನೀರು ಹಾಕೋದು, ಕಲ್ಸಂಗೆ ಏನೂ ಇಲ್ಲ, ಜಸ್ಟ್ ಅದನ್ನು ನೀರು ಹಾಕೋದು. ಆಮೇಲೆ ಅದನ್ನ ನೀರು ಬಸಿದು ಹಿಂಗೆ ಒಂದು ಚಾನಿಯಾಗ ನೀವೇನು ಮಾಡೋದು, ತೆಗೆದ ಇಟ್ಕೊಂಡ್ಬಿಡೋದು. ಈ ಕಡೆ ಹುಣಸೆ ಹಣ್ಣನ್ನು ನಾವು ನೆನೆಸಿ ಇಟ್ಟಿದ್ವಿ. ಹಂಗೆ ಮುಂದೆ ಒಂದು ಪಾನ್ಯಾಗ ಏನು ಮಾಡಪ್ಪ ಅಂತಂದ್ರೆ ಇಲ್ಲಿ ನಾವು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳ ಅವನು ತೊಗೊಂಡಿದ್ದೀವಿ. ಅದರೊಳಗನ ಸ್ವಲ್ಪ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀವಿ. ಒಣ ಕೊಬ್ಬರಿ ತುರಿ ಇರ್ತೈತಿರಲ್ಲ, ಅದನ್ನೊಂದು ಸ್ವಲ್ಪ ತೊಗೊಂಡು ಸ್ವಲ್ಪ ರೋಸ್ಟ್ ಮಾಡಿ, ಅದಾದ್ಮೇಲೆ ನಾವು ಅದಕ್ಕೆ ಕರಿಬೇವು ಸ್ವಲ್ಪ ಹಾಕಿ ಅವನು ನಾವು ಚಂದಂಗೆ ರೋಸ್ಟ್ ಮಾಡ್ಬೇಕಾಕೈತ್ರಿ. ನೋಡಿರಿ, ಈ ಕರಿಬೇವು ಹಂಗೆ ಅವೆಲ್ಲದ್ರ ಕಲರ್ ಚೇಂಜ್ ಆಗಿದಾವೆ. ಆಮೇಲೆ ಕರಿಬೇವು ನೋಡ್ಬೋದು ನೀವು, ಪೂರ್ತಿ ಹಿಂಗೆ ಆಗಬೇಕದು. ಅಲ್ಲಿ ತನಕ ನೀವು ಅದನ್ನೆಲ್ಲನೂ ರೋಸ್ಟ್ ಮಾಡಿ ಇಟ್ಕೊಳ್ಬೇಕಾಕೈತಿ. ಇನ್ನು ಇದಾದ್ಮೇಲೆ ಏನು ಮಾಡೋದ್ರಪ್ಪ ಅಂತಂದ್ರೆ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಂಡ ಅದ್ರಾಗ ಏನು ಮಾಡಿರಿ, ಈಗ ನೀವೆಲ್ಲ ರೋಸ್ಟ್ ಮಾಡಿರ್ತಿರ್ಲ ಅದನ್ನು ಹಾಕಿ ಮತ್ತೊಮ್ಮೆ ನೀವು ಅದನ್ನು ಚಂದಂಗಿ ಗಿರ್ರ ಅನ್ಸ್ಕೊಂಡ ಬರ್ರಿ, ಅಂದ್ರೆ ಹಿಂಗೆ ಪುಡಿ ಆಗ್ರಿ. ಇನ್ನು ಮುಂದಕ್ಕೆ ಬರ್ರಿ, ಆ ನೆನೆಸಿಟ್ಟಂತ ಏನು ಹುಣಸೆ ಹಣ್ಣು ಐತಿರಲ್ಲ ಅದನ್ನು ಸ್ವಲ್ಪ ಕಲಿಸಿ ನೀವು ಇಟ್ಕೊಳ್ಬೇಕಾಕೈತಿ ಚಲೋ ತಂಗಿ. ಅಂದ್ರೆ ಹುಣಸೆ ನೀರನ್ನು ತೆಗೆದು ಇಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಕಡಾಯಿ ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆಗೆ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸೋಣ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ. ಅದ್ರಾಗ ಈ ಒಂದು ಹುಣಸೆ ಹಣ್ಣಿನ ರಸ ಅದನ್ನು ನಾವು ಹಾಕೋಣ, ಗೊತ್ತಾತ್ರಲ್ಲ. ಸ್ವಲ್ಪ ಹಾಕಿ ಕುದಿಯಾಕ ಬಿಡ್ರಿ ನೀವು. ಆಮೇಲೆ ನಡಬರ್ಕ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ನೀವು ಮಸಾಲೆಗಳನ್ನ ಹಾಕ್ಬೋದು. ಜೀರಿಗೆ ಪುಡಿ, ಹಂಗೆ ಧನಿಯಾ ಪೌಡ್ರು, ಮತ್ತು 1 ಟೀ ಸ್ಪೂನ್ ಸಾಂಬಾರ್ ಪೌಡ್ರ್ ಅಥವಾ ರಸಂ ಪುಡಿ ಇದ್ರೆ ಎರಡರಾಗ ಒಂದು ಸೇರಿಸ್ರಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕೋಣ, ಯಾಕಂದ್ರೆ ಹುಣಸೆಹಣ್ಣು ರಸ ಹಾಕಿರ್ತೀವಿ. ಬೆಲ್ಲ ಆದ ನಂತರ ಸ್ವಲ್ಪ ಉಪ್ಪು. ಆಮೇಲೆ ನೆಕ್ಸ್ಟ್ ಅದನ್ನು ಗರ ಅಂತ ಹೇಳಿ ಚಂದಂಗೆ ನೀವೇನು ಮಾಡಬೇಕು, ಕೈ ಆಡಿಸ್ಬೇಕು, ಗೊತ್ತಾತ್ರಲ್ಲ. ಈ ರೀತಿಯಾಗಿ ಚಮಚದಿಂದ ಸ್ವಲ್ಪ ತಿರುಗಾಡ್ರಿ. ಅದಾದ್ಮೇಲೆ ಮತ್ತೊಂದು ಹಿಟ್ಟು ನೀವು ಅದನ್ನು ಕುದಿಯಾಕ ಬಿಡಿ. ಈಗ ಚಲೋ ತಂಗಿ ಕುದಿಯಾತೈತಿ, ನೀವು ನೋಡ್ಬೋದು. ಇನ್ನು ಮುಂದಕ್ಕೆ ಈ ಕಡೆ ಅವಲಕ್ಕಿಯನ್ನು ನಾವೆಲ್ಲ ಈಗ ಸ್ಟ್ರೈನ್ ಮಾಡಿ ಇಟ್ಟಿದ್ದೀವಿ, ಅಂದ್ರೆ ಸೋಸಿಟ್ಟಿದ್ದೀವಿ ನೋಡ್ರಿ. ಅವನ್ನ ತೊಗೊಂಡು ಬರೋಣ. ಅವನು ತೊಗೊಂಬಂದ ಈಗ ಏನು ನಾವೆಲ್ಲ ಮಾಡಿದೇವ್ರಲ್ಲ, ಕಡಾಯಿ ಅಥವಾ ಪಾತ್ರದಾಗ ಏನು ರಸ ಮಾಡಿದೇವ್ರಲ್ಲ ಅದ್ರಾಗ ನಾವು ಈ ಅವಲಕ್ಕಿಯನ್ನು ಸೇರಿಸಿ ಚಂದಂಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಫಸ್ಟಿಗೆ ಸಮಾಧಾನಲೇ ಭಾಳ ಗಾರ ಅಂತ ಹೇಳಿ ತಿರ್ಗಾಡಂಗಿಲ್ಲ ರೀ, ಯಾಕಂದ್ರೆ ಭಾಳ ಜೋರ್ಲೇನು ಕೈ ಆಡ್ಸಂಗಿಲ್ಲ. ಚಲೋ ತಂಗಿ ನೀವು ಅದನ್ನು ಮಿಕ್ಸ್ ಮಾಡಿರಿ. ಅದಾದ ನಂತರ ಆಗಲೇ ಒಂದು ಮಸಾಲೆ ಮಾಡಿ ಇಟ್ಕೊಂಡಿದ್ದೇವ್ರಲ್ಲ ಮಿಕ್ಸರ್ ಜಾರ್ದಾಗ, ಅದನ್ನು ತಂದು ಇದ್ರಾಗ ಹಾಕಿರಿ. ಹಂಗೆ ಸ್ವಲ್ಪ ಈ ಕೊಬ್ಬರಿ ತುರಿಯನ್ನು ನೀವು ಬೇಕಂದ್ರೆ ಹಾಕಿ ಅದನ್ನೇನು ಮಾಡಿರಿ, ಗ್ಯಾಸ್ ಆಫ್ ಮಾಡಿರಿ. ಸಮಾಧಾನಲೇ ಸ್ವಲ್ಪ ಅದನ್ನು ಹಿಂಗೆ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ಆರಕ್ಕೆ ಬಿಟ್ಟುಬಿಡಿ. ಸ್ವಲ್ಪ ತನಗೆ ಆಗಬೇಕು. ಅದಾದ್ಮೇಲೆ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಈ ರೀತಿಯಾಗಿ ಮತ್ತೆ ಕೈ ಆಡ್ಸಕ್ಕೆ ಸ್ಟಾರ್ಟ್ ಮಾಡಿ ಆರಬೇಕು. ಆರಿದಾದ್ಮೇಲೆ ಈ ರೀತಿಯಾಗಿ ಚಂದಾಗಿ ನೀವು ತಿರುಗಾಡಕತ್ರಿ ಅಂತಂದ್ರೆ ಅದು ಉದುರಾಗಿ ಚಲೋ ತಂಗಿ ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಭಾಳ ಭಾರಿಯಾಗಿ ಬರೋಕೆ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ನೀವು ಎಷ್ಟು ಉದುರಾಗಿ ಎಷ್ಟು ಚಂದಂಗಿ ಕಾಣತೈತಿ ಅಂಥೇಳಿ. ನಾರ್ಮಲ್ ಅವಲಕ್ಕಿಯನ್ನು ನಾವು ಪ್ರತಿ ಸಲ ಮಾಡಿದೆವು, ಆದ್ರೆ ಒಂದು ಸಲ ಯಾವಾಗರೆ ಹಿಂಗೆ ಮಾಡ್ಕೊಂಡು ಹಂಗೆ ಇದಕ್ಕೆ ಉಪ್ಪದು ಚೆಕ್ ಮಾಡ್ಕೊರಿ. ಕಡಿಮೆ ಬಿದ್ದಿತ್ತಂದ್ರೆ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ದೇವಸ್ಥಾನದ ಪ್ರಸಾದಗೂ ಕೊಡ್ತಾರಿ. ನೀವು ಎಲ್ರಿ ತಿಂದಿದ್ರೆ ಕಮೆಂಟ್ ಸೆಕ್ಷನ್ನಾಗ ಖಾಲಿ ಐತಿ ಹೇಳಿ. ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾವು ಸಾಸ್ವಿ, ಜೀರಿಗೆ, ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಈ ಕಡಲೆಬೇಳೆ, ಹಂಗೆ ಉದ್ದಿನಬೇಳೆ 1 ಟೀ ಸ್ಪೂನು ತೊಗೋಬೋದು, ಅರ್ಧನೂ ತೊಗೋಬೋದು. ಆಮೇಲೆ ಅವನ್ನೆಲ್ಲನೂ ಸ್ವಲ್ಪ ಎಣ್ಣೆಗ ನೀವು ಚಲೋ ತಂಗಿ ಫ್ರೈ ಮಾಡಬೇಕು. ಅವೆಲ್ಲ ಫ್ರೈ ಮಾಡತ್ರಿ ಅಂದ್ರೆ ಅದ್ರೊಳಗೆ ನನ್ನ ನಡಬರ್ಕ್ ಏನು ಮಾಡಿರಿ, ಶೇಂಗಾ ಹಾಕಿರಿ. ಶೇಂಗಾ ಸ್ವಲ್ಪ ಜಾಸ್ತಿ ತೊಗೋರಿ, ಅಂದ್ರೆ ಚಲೋ ಆಗ್ತೈತಿ. ಅವಲಕ್ಕಿಗೆ ಶೇಂಗಾ ಎಷ್ಟು ಜಾಸ್ತಿ ಇರ್ತೈತೋ ಅಷ್ಟು ಅವಲಕ್ಕಿ ಚಲೋ ಆಕೈತ್ರಿ. ಅದಕ್ಕೆ ಸ್ವಲ್ಪ ಶೇಂಗಾ ನಾವು 1/3 ಕಪ್ ಅಷ್ಟು ಶೇಂಗಾ ತೊಗೊಂಡಿದ್ದೀವಿ. ಅವನು ಇಲ್ಲಿ ಚಂದಂಗಿ ಎಣ್ಣೆಗೆ ಫ್ರೈ ಮಾಡಿದ್ದೀವಿ. ಹಂಗೆ ಒಣ ಕೆಂಪು ಮೆಣಸಿನ್ಕಾಯಿ ಇರ್ತಾವ್ರಲ್ಲ ಅವನು 4 ಹಾಕಿರಿ.
ಕರಿಬೇವನ್ನು ಮತ್ತೊಮ್ಮೆ ಹಾಕಿರಿ. ಇದು ಒಗ್ಗರಣೆಗೆ ಮಾಡತ್ತಿದ್ದೇವೆ, ಈಗ ಏನು ಮಾಡತ್ತಿದ್ದೀವಲ್ಲ ಎಲ್ಲ ಒಗ್ಗರಣೆಗೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಚಲೋ ತಂಗಿ ನೀವು ಮತ್ತೊಮ್ಮೆ ಅದನ್ನು ತಿರುವಾಡಿ. ಇಷ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಇದೇಗೇನು ಅವಲಕ್ಕಿ ಗೊಜ್ಜು ಅವಲಕ್ಕಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ನೋಡ್ರಿ, ಅದಕ್ಕೆ ಹೋಗಿ ಈ ಒಗ್ಗರಣೆಯನ್ನು ಕೊಟ್ಟಬಿಡ್ರಿ. ಒಗ್ಗರಣೆ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಕಾಣ್ತೈತಿ ನೋಡಕ್ಕೆ. ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇನ್ನೂ ಅಟ್ಟ ಚಂದ ಕಾಣ್ತೈತಿ. ಹಾಗಾದ್ರೆ ಈ ಒಂದು ರೆಸಿಪಿ ನೀವು ಮತ್ತೇನು ಮಾಡಲಾರ್ದ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಬೇಕ್ರಿ. ಯಾಕಂತಂದ್ರೆ ಒಂದು ಸಲ ಮಾಡಿದಾಗ ನೀವು ಎಂದೂ ಮಾಡಿರಲಿಲ್ಲ ಅಂತಂದ್ರೆ 100% ನೀವು ಮಾಡಿ ನೋಡ್ರಿ, ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಈಗ ಒಗ್ಗರಣೆ ಹಾಕಿದ್ದನ್ನೆಲ್ಲ ಏನು ಮಾಡ್ನು ಚಂದಂಗಿ ಒಮ್ಮೆ ಮಿಕ್ಸ್ ಮಾಡ್ನು ಅಂದ್ರೆ ಕೂಡ್ಕೋಬೇಕ್ರಿ. ಶೇಂಗಾ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಡೆನೂ ಆಗಬೇಕು. ಅವು ಎಲ್ಲ ಕಡೆ ಆದಾಗಣ ಅದರದೊಂದು ರುಚಿ ನಿಮಗೆ ಪ್ರತಿ ಒಂದು ತುತ್ತಿನಾಗೂ ಸಿಗುತ್ತೆ, ಗೊತ್ತಾತ್ರಲ್ಲ. ಈ ರೀತಿಯಾಗಿ ನಾವು ಸುಲಭವಾಗಿ ನಿಮಗೆ ಇವತ್ತಿನ ವಿಡಿಯೋದಾಗ ಏನು ತೋರಿಸಿದ್ದೀವಿ, ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿಯನ್ನು ತೋರಿಸಿದ್ದೀವಿ. ಇನ್ನೇನೂ ಇಲ್ಲ, ಸರ್ವ್ ಮಾಡಿರಿ. ಇದಕ್ಕೇನು ಬೇರೆ ಇದು ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿದ್ರಿ ನೀವು, ಇದಕ್ಕೇನು ಉಳ್ಳಾಗಡ್ಡಿ ಹಾಕ್ಲಿಲ್ಲ, ಬೆಳ್ಳುಳ್ಳಿ ಹಾಕ್ಲಿಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಬ್ಯಾಡ್ರಿ. ಅಟ್ಟ ಸರಳವಾಗಿ ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸ್ ಒಳಗಡೆ ಭಾಳ ಮಸ್ತಾಗಿ ನಾವು ನಿಮ್ಗೆ ಈ ಒಂದು ಗೊಜ್ಜು ಅವಲಕ್ಕಿಯನ್ನು ತೋರಿಸಿದೆವು. ಇನ್ನು ನಿಮ್ಮ ಕೆಲಸ ಟ್ರೈ ಮಾಡೋದು. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ರೆಕಮೆಂಡ್ ಮಾಡ್ರಿ ಅಂತ ಹೇಳ್ತಾ ನೆನಪಿರ್ಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.